ಸೊ ಯಾರ್ಯಾರು ನಮ್ಮ ಹಸುವನ್ನ ನೀಗ್ಸೋದಕ್ಕೆ ಶ್ರಮ ಪಡ್ತಾ ಇದ್ದಾರೆ, ನಿಯತ್ತಾಗಿ ಕೆಲಸ ಮಾಡಿ ನಮ್ಮ ಜೀವನದಲ್ಲಿ ನಾವು ಇದೇ ತರ ಬದುಕ್ತೀವಿ ಅಂತ ಒಂದು ಸ್ವಾಭಿಮಾನದಲ್ಲಿ ಬದುಕ್ತಾ ಇದ್ದಾರೆ, ಅವರೆಲ್ಲರಿಗೂ ಧನ್ಯವಾದಗಳು. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ನನಗನ್ಸೋದು ಈ ಸಂಭ್ರಮ ಎಲ್ಲ ನೋಡ್ಬಿಟ್ಟೆ ನೀನೊಂದು ಹೋಟ್ಲ್ ಹಾಕಿದ್ಯಾ ಕಣ. ಇಲ್ಲ ಬಟ್ರೆ ಸೇಫ್ಟಿ ಮನೇಲಿ ಊಟ ಹಾಕಿಲ್ಲ ಅಂದ್ರೆ ಏನಾದ್ರು ಒಂದು ಇರ್ಲಿ ಅಂತ. ಅಯ್ಯೋ ಕಾಪಾಡಿ, ಅಣ್ಣಂದ್ರೆ ಪ್ಲೀಸ್ ನನ್ನ ಕಾಪಾಡಿ, ಪ್ಲೀಸ್ ಯಾರಾದ್ರೂ ನನ್ನ ಕಾಪಾಡಿ. ಕಾಪಾಡಲ್ವಾ ಅಂದ್ರೆ ಅಂತ ಯಾಕಂದ್ರೆ 15 ಜನ ಎದ್ದೋದು. ಅಲ್ಲ ಈ ಸುಂದರವಾಗಿ ಡ್ರೆಸ್ ಮಾಡ್ಕೊಂಡ್ ಬಂದೆ, ಇಂಥ ಚೆನ್ನುಳ್ಳಿ ಚೆಲುವೆಗೆ ಯಾರಾದ್ರೂ ಅಣ್ಣ ಅಂದ್ರೆ ಯಾರು ಬರ್ತಾರ? ಹೋಗ್. ಓ ಮೈ ಡಿಯರ್ ಬಾಯ್ ಫ್ರೆಂಡ್ಸ್ಗಳ, ಪ್ಲೀಸ್ ನನ್ನ ಕಾಪಾಡಿ. ಟಿಕ್ಕಿದೆ ಅಂತ ಗೊತ್ತಿರಲಿಲ್ಲ. ಬಾಯ್ ಫ್ರೆಂಡ್ಸ್ ಅಂದ ತಕ್ಷಣ ನಂದೊಂದಿರ್ಲಿ ಕೂತ್ಕೊಳ್ರಲ್ಲಿ. ಏಯ್ ಹುಡುಗಿರ ಅವ್ರೇನೋ ಮುಂದೆ ಬಂದ್ರೆ ಹಾಕೋ ಗುಮ್ಮಿ ಹೇಳ್ತೀನಿ. ಏನಮ್ಮ ನಿಂದು? ನಾನ್ ಕಳ್ಕೊಂಡೆ. ಏನ್ ಕಳ್ಕೊಂಡಮ್ಮ ನೀನು? ಅದು ಡ್ರೆಸ್ ಕಳ್ಕೊಂಡ್ಯಾ? ಏಯ್ ಡ್ರೆಸ್ ರೂಮಲ್ಲಿ ಎಲ್ಲ ಕೆಳಗಡೆ ಬಿದ್ದಿರುತ್ತೆ, ಹೋಗಿ ಹುಡುಕೋ ಸಿಗುತ್ತೆ. ನಾನು ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಯಾರೋ ಜೋರಾಗಿ ಉಸಿರಾಡೋ ಸೌಂಡ್ ಕೇಳಿಸ್ತು. ನೋಡ್ಬಿಟ್ಟ ಅಂತ ಅನ್ಸುತ್ತೆ. ಜೋರಾಗಿ ಉಸಿರಾಡ್ತಾ ಇದ್ನಂತೆ. ಡ್ರೆಸ್ ಚೇಂಜ್ ಮಾಡ್ಬೇಕು. ನಾವ್ ಹೇಳಿದ್ವಿ ಐಸಿಎಲ್ ಹೋಗ್ಬಿಟ್ರು ಡ್ರೆಸ್ ಚೇಂಜ್ ಮಾಡಂತ. ನಿನ್ನ ಮನೇಲಿ ಮಾಡ್ಕೋಬೇಕಾಗಿತ್ತು. ಏನು? ನಾನ್ ನಿಮ್ನ ಒಂದ್ಸಾರೆ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಎಲ್ರಿಗೂ ಗೊತ್ತು ಅಲ್ವಾ? ನೀವ್ ಈ ತರ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವಂತೂ ನನ್ನ ಕಾಪಾಡಲ್ಲ ಅಂತ ನನಗ್ ಗೊತ್ತು. ಸೆಕ್ಯೂರಿಟಿ ಏನಾಯ್ತು? ತುಕಾಲಿ ಅದ್ಯಾಕೋ ಹಿಂಗ್ ಸುತ್ತಾಡ್ಕೊಂಡು ಏನಾಯ್ತು ಅಂತ ಬರ್ತಾ ಇದ್ಯಾ? ಅಣ್ಣ ನಿಮ್ಗೆ ಚಾಲೆಂಜು. ಏನ? ಕಂಟಿನ್ಯೂಸ್ ಆಗಿ ಡೈಲಾಗ್ ಹೇಳಿದ್ರಿ, ಎಲ್ಲಿ ಎಡಿಟ್ ಮಾಡಕ್ಕಾಗಲ್ಲ. ಸುಜಾ, ನಾನೇನೋ ನನ್ನ ತಂದೆ ತಾಯಿ ಜಾಗದಲ್ಲಿ ಇದ್ರೆ ಇವ್ನು ಚಿಕ್ಕ ಹುಡುಗ ಇದ್ದಾಗ ಇವ್ನು ಊರಿಗೆಲ್ಲ ತೋರಿಸ್ಬಿಟ್ಟು ಮನೆಗ್ ಬೆಂಕಿ ಬಿದ್ಬಿಟ್ಟು ಹುಡುಗ ಸ್ಕ್ರಾಪ್ ಆಗ್ಬಿಟ್ಟವ್ರೆ ಅಂತ ಹೇಳಿ ಮನೆ ನಡೆಸ್ಬಿಡ್ತಾ ಇದ್ದೆ. ಫಸ್ಟ್ ನನ್ ಕಷ್ಟ ಕೇಳು ತುಕಾಲಿ. ಏನಾಯ್ತು? ಅಯ್ಯೋ ಅಳಗ್ಬಿಟ್ಬಿಟ್ಟು ಹೇಳು. ಇಲ್ಲಿ ಆಗ್ಬಾರ್ದಿದೆ, ಆಗೋಗ್ಬಿಟ್ಟಿದೆ. ನಿನ್ನಂತ ಎಳೆ ವಯಸ್ಸಿನ ಹುಡುಗಿ ಇದ್ರೆ ಆಗ್ಬಾರ್ದೇ ಆಗೋಗೋದು. ಯಾರಾದ್ರೂ ಬಾಯ್ ಫ್ರೆಂಡ್ ಬಂದಿದ್ರಾ? ಮತ್ತೆ ನಾನ್ ಡ್ರೆಸ್ ಚೇಂಜ್ ಮಾಡ್ತಿರುವಾಗ ಯಾರೋ ಕತ್ ನೋಡ್ಬಿಟ್ಟಿದ್ದಾರೆ. ಅಯ್ಯೋ ನೋಡ್ಬಿಟ್ರ? ಅಣ್ಣ ಹೆಂಗಿತ್ತು ಹೆಂಗಾಯ್ತು ಅಂತ ಕೇಳಕ್ ಬಂದೆ. ನಾನೆಲ್ಲ ನೋಡಿರೋದು ನನ್ನ ಬಂದು ಹೆಂಗಾಯ್ತು ಅಂತ ಅವಳ ಹತ್ರ ಕೇಳ. ಅವ್ರು ನೋಡಿಲ್ಲ ಮತ್ತೆ ಯಾರು? ಯಾರು ಅಂತ ಗೊತ್ತಿದ್ರೆ ನಿನ್ನೆ ಯಾಕೋ ಕರೆಸ್ತಾ ಇದ್ದೆ. ನಿನ್ ಕೈಲಿ ಏನು ಆಗಲ್ಲ ಅಂತ ನನಗ್ ಗೊತ್ತು. ನಾನು ಈ ಅಪಾರ್ಟ್ಮೆಂಟ್ ಓನರ್ಗೆ ಕಾಲ್ ಮಾಡ್ತೀನಿ. ಇಲ್ಲಿ ದಿನ ಒಂದ್ ಆಗ್ಬಾರ್ದಿದ್ದೆ ಆಗ್ತಾ ಇದೆ. ಬಟ್ರೆ ಅಪಾರ್ಟ್ಮೆಂಟ್ ಓನರ್ಗೆ ಕಂಪ್ಲೇಂಟ್ ಮಾಡ್ಬಿಡು, ನನ್ ಕೆಲ್ಸದಿಂದ ತೆಗ್ದಾಕ್ಬಿಡ್ಲಿ. ಆಲೇ 2 ವಾರ ತೆಗ್ದಾಕ್ ಕೂರ್ಸವ್ರೆ, ಇನ್ನು ಅದು ಇಲ್ದಂಗ ಆಗೋಗ್ಲಿ. ನೀನ ತಲೆ ಕೆಲ್ಸ್ಕೊಬೇಡ. ಆ ಕಂಡಿಡಿಯಕ್ಕೆ ಒಬ್ಬ ಸುಪೀರಿಯರ್ ಆಫೀಸ್ ಬರ್ತಾವ್ರೆ. ಯಾರು? ಅವ್ರೆ ಭಾರ ರಣಧೀರ. ಯಾರ ಎಂಟ್ರಿ ತಗೊಂಡ್ರೆ ಸೂ ಪಾಲಿಸ್ ಮಾಡ್ತಾನೆ. ಸ್ಟೈಲು ಸರಿ. ಮ್ಯಾಟ್ರಿಕ್ ಬಾ. ಯಾರು ನೀನು? ಇವ್ ನೋಡಿದ್ರೆ ಒಂದು ಹಳೆ ಟೈಟ್ಲ್ ನೆನಪಾಯ್ತು ಕಣ ನಂದು. ಯಾವ್ದು? ಸಿಪಾಯಿ ರಾಮು, ಬ್ರಾಕೆಟ್ ಅಲ್ಲಿ ಬುಲೆಟ್ ಇಲ್ಲ. ಸುಮ್ಮನೆ ನಿಂತ್ಕೊಳ್ಳೋ. ಯಾವ ನಾನು ಪೊಲೀಸ್ ಅಂತ ಬಂದವನೆ? ನಾನು ಯಾರು ಅಂತ ಗೊತ್ತಾಗ್ತಾ ಇಲ್ವಾ? ಇಲ್ಲ ಗೊತ್ತಾಗ್ತಾ ಇಲ್ಲ. 35 ಎನ್ಕೌಂಟ್ರು 250 ಕೇಸ್ಗಳನ್ನ ಎಡಗೈಲಿ ಹೆಬ್ಬೆಟ್ಟಲ್ಲಿ ಸಾಲ್ವ್ ಮಾಡಿರೋನು ಪೊಲೀಸ್. ನಾನ್ ಗೊತ್ತಿಲ್ವಾ? ಏಯ್ ಸೂರ್ಯ, ಏನ ನೀನು ಸುಮ್ನೆ ಆಡಾಕ್ತಾ ಇಲ್ಲ? ಏನ್ ಗೊತ್ತಾಗ್ಬಾರ್ದ? ಯಾರು? ಅಲ್ಲ ಗುರುವೆ, ಅಲ್ಲ ಗೆಸ್ಟ್ ಬರೋ ಟೈಮಲ್ಲಿ ಏನ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ಯಾ? ಯಾರು ನೀನು? ನಾನ್ರಿ ಅಂದ್ರೆ ಕಾಳಪ್ಪನ ಮಗ ರೀ. ಕಾಳಪ್ಪ ಯಾರು? ನಮ್ಮಪ್ಪ ರೀ. ನಿಮ್ಮಪ್ಪ ಯಾರು? ಕಾಳಪ್ಪ ರೀ. ಓ, ನೀನ್ ಯಾರ ಮಗನು? ಕಾಳಪ್ಪ ಮುನಿಯಮ್ಮನ ಮಗ ರೀ. ಯಾವ ಊರಪ್ಪ ನಿಂದು? ನಮ್ಮೂರ್ರಿ. ಅದೇ ಕಣೋ, ಯಾವ ಊರು? ನೀನ್ ಇರೋದ್ ಯಾವ ಊರು? ನಮ್ಮೂರಾಗ ಇರ್ತೇನ್ರಿ. ನಮ್ಮ ಅಪ್ಪ ಅಮ್ಮ ಇರೋ ಊರಾಗ ಇರ್ತೇನೆ ನಾನು. ಓ,
ನಿಮ್ಮ ಅಪ್ಪ ಅಮ್ಮ ಎಲ್ಲಿದಾರೋ? ನಮ್ಮೂರಾಗ ಅದಾರ್ರಿ. ಭಟ್ರೆ ಇವ್ನು ಯಾವ ಭಟ್ರೆ? ಯಾವ್ದೋ ಬಯಲು ಸೀಮೆದಿದು. ಅಪ್ಪ ನಾನು ಹೇಳೋದನ್ನ ನಿಧಾನಕ್ಕೆ ಕೇಳಿಸ್ಕೊ. ಹೇಳಿ ಸರ್. ನೀನು ಕಾಳಪ್ಪನ ಮಗ. ಹೌದ್ರಿ. ನಿನ್ನ ಹೆಸರೇನು? ತಿಕ್ಕೊಂಡಿರಿ. ನೀವು ಹುಟ್ಟಿದಲ್ಲಿ ಸರ್ಕಾರಿ ಆಸ್ಪತ್ರೆಗೆ. ಸರ್ಕಾರಿ ಆಸ್ಪತ್ರೆ ಎಲ್ಲಿದೆ? ನಮ್ಮೂರಾಗ ಐತ್ರಿ. ಅಯ್ಯೋ ಮತ್ತೆ ಅದನ್ನ ಹೇಳ್ಬೇಕಣ. ನಿಮ್ಮ ಊರ ಹೆಸರೇನು ಅದನ್ನ ಹೇಳ್ಬಿಟ್ಟು ತಾಯಿ. ಇದನ್ನ ಮೊದ್ಲೇ ಹೇಳ್ಬೇಕಿಲ್ರಿ ಸರ್. ಸುಮ್ನೆ 2 ಪೇಜ್ ಡೈಲಾಗ್ ವೇಸ್ಟ್ ಆಯ್ತು. ಹಡಗಲಿ ರೀ, ಹಡಗಲಿ. ನೀನು ಬಸ್ಸಲ್ಲಿ ಬಂದಲ್ಲ ಹಡಗದಲ್ಲಿ ಬಂದ, ನನಗದು ಬೇಕಾಗಿಲ್ಲ. ನಿನ್ ಊರ ಹೆಸರೇನು ಅಂತ ಕೇಳಿದ್ದು. ನೋ ಹಡಗು, ನಾಟ್ ಜಿಪ್. ಹಡಗಲಿ, ಹೂವಿನ ಹಡಗಲಿ. ಹೂವಿನ ಹಡಗಲಿ. ಓ ಹೂವಿನ ಹಡಗಲಿ. ನಮ್ಮ ಊರ ಹೆಸರ್ರಿ ಉತ್ತರ ಕರ್ನಾಟಕ. ಹಾ. Yes. ಶಬಾಷ್ ಶಬಾಷ್ ಶಬಾಷ್. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಇವತ್ತು ಇಲ್ಲಿ ಯಾಕೆ ಬಂದಿದ್ದೀರಾ ಅದನ್ನ ಹೇಳಿ. ಸರ ಕೆಲಸ ಇಲ್ರಿ, ಕೆಲಸ ಹುಡ್ಕೊಂತ ಬಂದಿರಿ. ಎಲ್ಲಾ ಕಡೆ ಹುಡುಕಿದಿರಿ. ಈ ಗೂಗಲ್ ಮ್ಯಾಪ್ ನಾಗು ವೇರ್ ಇಸ್ ಕೆಲಸ ಅಂತ ಹಾಕಿದೆ, ಸಿಗ್ಲಿಲ್ಲ. ಸುಮ್ಮನೆ ಕೆಲಸ ಅಂದ್ರೆ ಏನ್ ಅಂಗಡಿಲಿ ಹೋಗ್ಬಿಟ್ಟು ತಗೊಂಬರೋ ಐಟಮ್ ಏನು? ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ಹುಡುಕ್ಬೇಕು, ಆವಾಗ್ಲೇ ಸಿಗತ್ ಕಣ. ನಾನು ಅಲ್ಲ ಈ ಡೈಲಾಗ್ ಈತ ಪಾತ ಮ್ಯೂಸಿಕ್ ಎಲ್ಲ ಬೇಕಿತ್ತ ನನಗೆ? ಬೇಕ್ರಿ ಸರ್. ಫಸ್ಟ್ ಎಪಿಸೋಡ್ ಅಲ್ಲ, ಸ್ವಲ್ಪ ಕ್ಯಾರೆಕ್ಟರ್ ರಿಜಿಸ್ಟ್ರಿ ಆಗ್ಲಿ ಅಂತ. ಏನಾಗ್ಲಿ? ರಿಜಿಸ್ಟ್ರಿ ಆಗ್ಲಿ ಅಂತ. ರಿಜಿಸ್ಟರ್ ಆಗ್ಲಿ ಅಂತ. ಅಲ್ಲ ಕಣ, ಚಡ್ಡಿ ಜೇಬಲ್ಲಿ ದುಡ್ಡು ಇಟ್ಕೊಳ್ಳೋದು ನೋಡಿದೀನಿ. ನೀನೇನ್ ಕಷ್ಟ ಇಟ್ಕೊಂಡು ಓಡ್ತಾ ಇದೆಯಲ್ಲ, ಹೆಂಗೆ ಲೈಫು? ಏನಿದ್ರಿ ಏನತ್ರಿ ಸರ್, ಅಂತ ಕಷ್ಟ ಏನಿಲ್ಲ. ಎದಕ್ಕಂದ್ರ ನಾನು ಅಮಿತಾಬ್ ಬಚ್ಚನ್ ಅವರು ಸೇಮ್ ಟು ಸೇಮ್, ಇಬ್ರು ಒಂದ. ನೀನು ಅಮಿತಾಬ್ ಬಚ್ಚನ್ ಸೇಮ್ ಟು ಸೇಮ್. ಸೇಮ್ ಟು ಸೇಮ್. ಹೆಂಗೋ? ನಾವಿಬ್ರು ಗಂಡಸ್ರಿ. ನನ್ ಮಗನಲ್ಲಿ ಟಿಕ್ಕುಂಡಿ ಈ ಕಟ್ಟಿನ ಗುಡ್ಡ ಮಾಡೋದ್ ನೋಡಿದೀನಿ. ನೀನು ಗುಡ್ಡಾನೇ ಗುಂಡಾಂತರ ಮಾಡೋನ್ ಕಣ ನೀನು. ಕೆಲ್ಸ ಅಂತ ಇದೆಯಲ್ಲ, ನೀನ್ ಏನ್ ಓದಿದ್ಯಾ ಹೇಳು, ಎಲ್ಲಾದ್ರೂ ರೆಕಮೆಂಡ್ ಮಾಡ್ಬಿಟ್ಟು ಕೆಲಸ ಕೊಡಿಸ್ತೀನಿ. ವಾಟ್? ಓ ಮೈ ಗಾರ್ಜಿಯಸ್. ಓದಿದ್ರೆ ಕೆಲಸ ಸಿಗ್ತೈತಿ? ಹೌದು. ಏನು ಅಲ್ರಿ. ಸರ್ಪ್ರೈಸ್ ಆಗ್ತಿದ್ಯಾ? ನಮ್ಮಪ್ಪ ನಾ ಓದ್ತಿದ್ದೆ ಅಂತ ನಾಯಿಗೆ ಹೊಡೆದಂಗ್ ಹೊಡಿತಿದ್ದಾರಿ. ನಾ ಓದ್ತಿರೋ ಪುಸ್ತಕ ಎಲ್ಲ ಸುಟ್ಟಾಕಿದ. ಇನ್ ಮುಂದೆ ಯಾವತ್ತು ನೀವು ಓದ್ಬಾರ್ದಂತ ಪ್ರಾಸಿಮ್ ಮಾಡ್ಕೊಂಡಿದ್ದ. ಪ್ರಾಸಿಮ್ ಅದು ಪ್ರಾಮಿಸ್ ಇಂಗ್ಲಿಷ್ನಾಗ ಪ್ರಾಸಿಮ್ ಅಂತಾರ ಅದಕ್ಕೆ. ಅಯ್ಯೋ ಅಲ್ಲ ಕಣ, ಎಲ್ಲಾ ಕಡೆನು ಓದ್ಬೇಕು ಪುಸ್ತಕ ಓದ್ಬೇಕು ಅಂತ ಹೇಳ್ತಾರೆ. ನಿಮ್ಮಪ್ಪ ಏನ ತಿಕ್ಲಿಡ್ ನೀನು? ಅಲ್ಲ ಪುಸ್ತಕ ಎಲ್ಲ ಸುಟ್ಟಾಕ್ಬಿಟ್ಟು ಅದು ಪ್ರಮಾಣ ಬೇರೆ ತಗೊಂಡಿರೋದು. ಯಾಕ ನೋಡು, ಒಂದ್ ಕೆಲಸ ಮಾಡು, ನೀನ್ ಯಾವ ಪುಸ್ತಕ ಬೇಕು, ಯಾವ್ದೇ ಓದ್ತಾ ಇದ್ದೆ ಹೇಳು, ನಾನು ಹೊಸದಾಗ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಹೇಳ ಹೇಳು. ಮದ್ವೆಗ್ ಮುಂಚೆ ಡಿಸ್ಕಿ ಡಮಾರ್, ಬಾಯ್ ಫ್ರೆಂಡ್ ಹೋದ್ಮೇಲೆ ಸಿಕ್ಕಾಕುಮಾರ್. ಯಾವ ತರದ ಪುಸ್ತಕ ಓದ್ತಾ ಇದ್ದೋ ನೀನು? ನಾ ಓದ್ತಿರ್ಲಿಲ್ರಿ ಸರ್, ಮತ್ತೆ ಬರೀ ಫೋಟೋ ನೋಡ್ತಿದ್ದೆ. ನಿಮ್ಮ ಅಪ್ಪನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಸುಟ್ತಾ ಇದ್ದಿದ್ದು ಪುಸ್ತಕ ಅಲ್ಲ, ನಿನ್ನನ್ ಸುಟ್ಟಾಗ್ತಾ ಇದ್ದೆ. ಅದಕ್ಕೆ ನೀವು ನಮ್ಮ ಅಪ್ಪಲ್ಲ. ಯಾವನು ಒಂದು ಎಜುಕೇಶನ್ ಇಲ್ಲ, ಒಂದು ಕಮ್ಯುನಿಕೇಶನ್ ಇಲ್ಲ, ಇಮ್ಯಾಜಿನೇಷನ್ ಇಲ್ಲ. ಏನು ಎದಕ್ರಿ ಸರ? ಎದಕ್ಕೆ ಬೈತೀರಿ? ಈಗ ನೋಡ್ರಿ, ನಾವಿಬ್ರು ಸೇಮ್ ಟು ಸೇಮ್. ನಾವಿಬ್ರು ಸೇಮ್ ಟು ಸೇಮ್. ಮತ್ತೆ ಹೆಂಗ ಸೇಮ್ ಟು ಸೇಮ್? ಇಬ್ರು ಮಜಾ ಟಾಕೀಸ್ನಾಗ ಅದೀವಿ. ಬಟ್ರೆ ಯಾವ್ದೋ ಟಾರ್ಚರ್ ಬಂದಿದೆ ನೋಡೋ. ತಲೆನೋವು ಬರೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇರೋದು. ದಯವಿಟ್ಟು ಹೊರಟೋಗೋ, ಹಿಂಸೆ ಮಾಡಬೇಡ. ಸರ್ ನೀವು ನಂಗೆ ಕೆಲಸ ಹುಡ್ಕೊಡ್ರಿ, ನಾ ಓಕೆನೆ. ನಿನಗೆ ಹಂಗೆಲ್ಲ ಕೆಲಸ ಕೊಡೋದಕ್ಕಾಗಲ್ಲಮ್ಮ. ನೀನ್ ಹೋಗಿ ಹುಡ್ಕೋಬೇಕು, ಹೋಗು. ನಾ ಹೆಂಗ್ ಹುಡ್ಕೊಳ್ಳಿರಿ ಸರ್? ಯಾಕೆ? ಈ ಬೆಂಗಳೂರಿನಾಗ ಯಾರು ನೋಡಿದ್ರು ಬೋಟ್ನಾಗ ಅಡ್ಡಾಡ್ತಾರ. ಎಲ್ಲೈತ್ರಿ ಬೋಟು? ಏಯ್, ಬೆಂಗಳೂರಲ್ಲಿ ನದಿ ಎಲ್ಲ ಇದೆ, ಬೋಟಲ್ಲಿ ಹೋಗಕ್ಕೆ. ನದಿ ಎದಕ್ರಿ ಬೇಕು? ಮನ್ಸ ಇದ್ರೆ ಸಾಕು. ಕೆಲಸ ಹುಡ್ಕೋದಕ್ಕಿಂತ ತೆಪ್ದಲ್ಲಿ ಹೋಗ್ತಾರೆ. ಸರ ತೆಪ್ಪ ಎದಕ್ರಿ? ನಡ್ದಾಡಕರ ಬೋಟ್ ಬೇಕಲ್ಲ. ಏನ್ ಮಾತಾಡ್ತಾ ಇದ್ದ ಅನ್ಬಿಟ್ರೆ ಇವನು, ನಂಗೆ ಅರ್ಥನೇ ಆಯ್ತಾ ಇಲ್ಲ. ಬೋಟಲ್ಲಿ ಬೆಂಗಳೂರಲ್ಲಿ ಯಾಕೋಬೇಕು ಬೋಟು? ಈ ಬೆಂಗಳೂರಿನ ಬಿಸಿಲಿಗ ಬರೇ ಕಾಲಾಗ ಅಡ್ಡಾಡಿದ್ರೆ ಬಿಸಿಲು ಕಾಲಿಂದ ನೆತ್ತಿ ಮಟ್ಟ ಏರಿ ನೆತ್ತಿ ಮ್ಯಾಗ ಒಂದ್ ಬೊಬ್ಬಿ ಬರ್ತಾವ್ರಿ. ಅದಕ್ಕ ನೀವ್ ಹಾಕೊಂಡಿರಲ್ಲ ಅಂತದೊಂದು ಬೋಟ್ ಬೇಕ್ರಿ.